ಒಕ್ಕಲಿಗರ ನಾಯಕ ಕೆಂಪೇಗೌಡ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದ ವಿಚಾರದಲ್ಲಿ ದಲಿತ ಮತ್ತು ಸವರ್ಣೀಯರ ನಡುವೆ ಜಟಾಪಟಿ ತಾರಕಕ್ಕೇರಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಿದ್ರೆ ಈ ಘಟನೆ ನಡೆದಿರೋದಾದ್ರೂ ಎಲ್ಲಿ? ಈ ಸ್ಟೋರಿ ನೋಡಿ. ಡಿಸೆಂಬರ್ 6ರಂದು ಅಂಬೇಡ್ಕರ್ ಪರಿನಿರ್ವಾಣ ದಿನ. ಗ್ರಾಮದವರು ಅಂಬೇಡ್ಕರ್ ಭಾವಚಿತ್ರವನ್ನ ಮೆರವಣಿಗೆ ಮಾಡಿ ಪುಷ್ಪಾರ್ಚನೆ ಮೂಲಕ ಗೌರವ ವಂದನೆ ನೀಡಿದ್ದರು. ಆದರೆ ಗ್ರಾಮದವರಿಗೆ ಒಂದು ಮಾತನ್ನ ತಿಳಿಸದೆ ರಾತ್ರೋರಾತ್ರಿ ಅಂಬೇಡ್ಕರ್ ಚಾರಿಟಬಲ್ ಟ್ರಸ್ಟ್ ನಾಮಫಲಕವನ್ನ ಕೆಂಪೇಗೌಡ ಪ್ರತಿಮೆ ಪಕ್ಕದಲ್ಲಿಯೇ ಹಾಕಿದ್ದು ಈಗ ಗ್ರಾಮದಲ್ಲಿನ ಸವರ್ಣೀಯರು ಮತ್ತು ದಲಿತರ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ. ನಾವು ಇಲ್ಲಿ ಮೊದಲು 1 ವರ್ಷದ ಹಿಂದೆ ಸ್ಟ್ಯಾಚು ಮಾಡಿದ್ದ ಸರ್. ಸ್ಟ್ಯಾಚು ಮಾಡಿದ್ದು ನಾವು ಒಂದು ಒಳ್ಳೆ ರೀತಿ ಉದ್ದೇಶದಿಂದ ಎಲ್ಲಾ ಒಂದಾಗಿ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದ್ದು. ಇಷ್ಟು ದಿವಸ ಯಾವುದೇ ಪ್ರಾಬ್ಲಮ್ ಇರ್ಲಿಲ್ಲ. ಇವಾಗ 2 ದಿವಸದಿಂದ ಅಂಬೇಡ್ಕರ್ದು ಒಂದು ಚಾರಿಟಬಲ್ ಟ್ರಸ್ಟ್ ಬೋರ್ಡ್ ತಗೊಬಂದು ನಿಲ್ಸಿ ನಮ್ಗೆ ಏನಿಲ್ಲ ಸರ್, ಮುಂದೆ ಹಿಂಗೆ ಇದ್ರೇನೋ ಪರವಾಗಿಲ್ಲ. ಈಗ ಹುಡುಗರುಗಳು ಏನಾದ್ರು ತೊಂದರೆ ಆಗುತ್ತೆ ಮತ್ತೆ ಏನಾದ್ರು ಇದಾದ್ರೆ ಸುಮ್ನೆ ಈಗ್ಲೇ ನೋಡಿ ಸರ್, ಅವರು ನಿಮ್ಮಿದ್ರಿಗೆ ಎಲ್ಲಾರು ಇದ್ರಿಗೂ ಹೇಳಿದ್ರು, ಈಗ ಏನೋ ನಾವು ಮನ್ಸು ಮಾಡಿದ್ರೆ ಈಗ್ಲೇ ಜೈಲಿಗೆ ಕಳ್ಸಿ ಹೋಗ್ತಿದ್ದೆ, ಅಟ್ರಾಸಿಟಿ ಕೇಸ್ ಆಗ್ತಿದ್ದೆ ಅಂತ. ಹಿಂಗೆ ಈಗ್ಲೇ ಅವರು ಎಲ್ಲರಿದ್ರಿಗೆ ನಿಮ್ಮಿದ್ರಿಗೆ ಈ ತರ ಮಾತಾಡಿದ್ಮೇಲೆ ಮುಂದೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಸುಮ್ನೆ ಇದುವರೆಗೆ ಹೋಗುತ್ತೆ. ಇದಕ್ಕೂ ಆ ಉದ್ದೇಶಕ್ಕೋಸ್ಕರ ತೆಗಿಬೇಕು ಅಂತ ಇದೀವಿ ಹೊರತು ನಾವು ನಮ್ಗೇನ್ ಅಂಬೇಡ್ಕರ್ ಮೇಲೆ ಗೊತ್ತಿರ್ಲಿಲ್ಲ. ನಾವು ಪಂಚಾಯತಿ ಲಿಮಿಟ್ ಮತ್ತೆ ಓನ್ ಪ್ರಾಪರ್ಟಿ ಆದ್ರಿಂದ PDO ಹತ್ರ ಲೆಟರ್ ಕೊಟ್ಟು ಅವರು ಮುಂದಕ್ಕೆ ಫರ್ದರ್ ತಗೊಳ್ಳಿ, ಆರ್ಡರ್ ತಗೊಳ್ಳಿ ಅಂತ ಹೇಳಿದ್ರೆ ನಾವು ಮುಂದುವರಿತಿದ್ದೋ ಸರ್. ನಮಗೆ ಅದು ಮಾಹಿತಿ ಗೊತ್ತಿರ್ಲಿಲ್ಲ. ಅದೇ ನಮ್ದು ಪರ್ಮಿಷನ್ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ಇದು ಓನ್ ಪ್ರಾಪರ್ಟಿ ಆದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದ್ರಿಂದ ಮುಂದುವರೆದ ಸರ್. ಇಲ್ಲ ಅವರು ಮಧ್ಯದಲ್ಲಿ ಬಂದು ಯಾವ್ದಾದ್ರು ಒಂದು ಅರ್ಜಿ ಇಲ್ಲ ತಕರಾರು ಏನಾದ್ರು ಕೊಟ್ಟಿದ್ರೆ ನಾವು ಇದು ಮಾಡ್ತಿರ್ಲಿಲ್ಲ. ನಾವು ಅಲ್ಲಿಗೆ ಸ್ಟಾಪ್ ಮಾಡ್ತಿದ್ದೋ. ಯಾವುದೇ ಅರ್ಜಿ ಕೊಟ್ಟಿಲ್ಲ ಮತ್ತೆ ಏನು ಇದು ಮಾಡಿಲ್ಲ. ಇವಾಗ ದಬ್ಬಾಳಿಕೆಯಿಂದ ನೆಟ್ಟಿದಾರೋ ಹೊರತು ಇನ್ನು ಯಾವುದೇ ಇದರಿಂದ ಇಲ್ಲ. ಆಮೇಲೆ ಊರಿನ ಮುಖಂಡರುಗಳಿದ್ರು, ಅವ್ರ ಹತ್ರ ಕೂತು ಮಾತುಕತೆ ಮಾಡ್ಬಿಟ್ಟು ನಾವು ಹಾಕೋತೀವಿ ಅಂತಿದ್ರೆ ನಾವು ಹೆಂಗೆ ನಮ್ಗೆ ಅವರು ಸಹಕರಿಸಿದ್ರು ಹಾಕೊಳಕ್ಕೆ. ಅವರು ನಮ್ಗೆ ಯಾವ್ದೇ ತೊಂದರೆ ಕೊಟ್ಟಿರ್ಲಿಲ್ಲ. ಹಂಗೆ ಅವ್ರಿಗೂ ನಮ್ಮ ಹತ್ರ ಅವರು ನಮ್ಮ ಮುಖಂಡರು ಇದ್ರು, ಚುನಾಯಿತ ಪ್ರತಿನಿಧಿಗಳಿದ್ರು, ಅವ್ರ ಹತ್ರ ಕೇಳ್ಕೊಂಡಿದ್ರೆ ನಾವು ಇಲ್ಲಿವರೆಗೆ ಹೋಗ್ತಿರ್ಲಿಲ್ಲ. ನಾವು ಯಾವುದೇ ಎಲ್ಲಾ ರಾಜಕೀಯದವ್ರು ಮತ್ತೆ ಇವರು ರಾಜಕೀಯ MP ಸರ್, MLA ಸರ್ ಮತ್ತೆ ಇವರು ಮಾಜಿ ಪ್ರಧಾನಿಗಳು, ಸಂಘದ ಅಧ್ಯಕ್ಷರು ಎಲ್ಲಾರು ಕರೆದಿದ್ದು ಸರ್. ಅವರು ಸ್ವಾಮೀಜಿಗಳು ಎಲ್ಲಾರು ಕರೆದಿದ್ದು. ಆದ್ರೆ ಅವರು ಪೊಲೀಸ್ ಇಲಾಖೆ ಎಲ್ಲಾರು ಕರೆದಿದ್ದು. ಹಲವು ಕಾರಣಗಳಿಂದ MP ಸರ್ ಬಂದಿದ್ರು ಮತ್ತೆ ಪೊಲೀಸ್ ಇಲಾಖೆಯವರು ಬಂದಿದ್ರು, ಯಾರು ಬಂದಿಲ್ಲ. ಇದು ನಮ್ದೇ ಜಾಗ. ಯಾಕಂದ್ರೆ ಖಾಸಗಿ ಕೃಷ್ಣೇಗೌಡರ ಮಗ ಧರ್ಮರಾಜು ಅಂತ ಅವ್ರ ಹೆಸರಲ್ಲೆಲ್ಲ ರೆಕಾರ್ಡ್ ಇದೆ. ಮತ್ತೆ ಅವರು ಇದ್ರ ಹಿಂದ್ಗಡೆ ಹಳೆ ಮನೆ ಇರುತ್ತೆ. ಹಳೆ ಮನೆ ಉಂಡಿಸ್ಬಿಟ್ಟು ಮಣ್ಣು ನೋಡ್ಸಿರೋದು ಮನೆ ಇದ್ದು ದಾಖಲೆ ಇದೆ. ಮತ್ತೆ ಸ್ವತ್ತಾಗಿದೆ ಮತ್ತೆ ಪಂಚಾಯತಿಲಿ ದಾಖಲೆನೂ ಇದೆ ಸರ್. ಅದ್ರಿಂದ ಇದು ಖಾಸಗಿ ಅವ್ರದ್ದು. ಆ ಜಾಗ ಉದ್ದೇಶಕ್ಕೋಸ್ಕರ ಮಾಡಿದ್ವಿ ನಾವು. ಗೌರ್ಮೆಂಟ್ ಅಂತ ಇದ್ದಿದ್ರೆ ಗೌರ್ಮೆಂಟ್ ಜಾಗ ಮತ್ತೆ ಇದಕ್ಕೆ ಸೇರಿದ್ದು ಸಾರ್ವಜನಿಕ ಸ್ಥಳ ಅಂತಿದ್ರೆ ನಾವು ಅವ್ರ ರೀತಿನೇ ಇದು ಮಾಡ್ತಿದ್ವು. ಇದು ಖಾಸಗಿ ಜಾಗ ಅನ್ನೋದು ಅವ್ರ ಮನೆಯವ್ರ ಹತ್ರ ಪರ್ಮಿಷನ್ ತಗೊಂಡೇ ಮಾಡಿದ್ವಿ ಸರ್. ನಾವು ಅವ್ರ ಹತ್ರ ಅವ್ರ ಮನೆ ಕಾನೂನು ಬಗ್ಗೆ ಗೌರವ ಇದೆ. ಹೌದು ಸರ್, ಕಾನೂನು ಬಗ್ಗೆ ನಮಗೆ ಗೌರವ ಇದೆ ಸರ್. ಕಾನೂನು ಮೀರಿ ಏನು ಮಾಡಿಲ್ಲ ಸರ್. ಹಂಗ್ ಮಾಡೋದು ಇದ್ದಿದ್ರೆ ನಾವು ಬೇರೆ ಮುಂದುವರಿತಿದ್ವಿ ಸರ್. ನಾವು ಶಾಂತಿ 7 ದಿನಗಳಾದ ನಂತರ ಬಂದಂತಹ ತೀರ್ಮಾನಕ್ಕೆ ಬದ್ಧರಾಗಿರ್ತೀರಾ ಏನು? ಹೌದು ಸರ್, ಒಳ್ಳೆ ರೀತಿ ಬಂದ್ರೆ ಬದ್ಧವಾಗಿರ್ತೀವಿ ಸರ್. ಇಲ್ಲ ಅಂದ್ರೆ ನಾವು ಅದು ನಮ್ಗೆ ನ್ಯಾಯ ಸಿಗೋವರೆಗೂ ಉಗ್ರ ಹೋರಾಟನೇ ಮಾಡ್ತೀವಿ ಸರ್. ಧರಣಿ ಕೂರ್ತೀವಿ, ಇದೇ ಜಾಗದಲ್ಲಿ ಧರಣಿ ಕೂರ್ತೀವಿ. ನಾವು ಉಪವಾಸ ಸತ್ಯಾಗ್ರಹ ಮಾಡಕ್ಕೂ ಸರಿ, ಧರಣಿ ಕೂರ
ಬರೋಕ್ಕೂ ಇದಾಯ್ತು ನಮಗೆ. ಹೌದು, ಇಂತಹ ಸಮುದಾಯಗಳ ಘರ್ಷಣೆಗೆ ಕಾರಣವಾಗಿರುವುದು ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಬಂಡಿಶೆಟ್ಟಿಹಳ್ಳಿ ಗ್ರಾಮ. ಕಳೆದ 6 ತಿಂಗಳ ಹಿಂದೆ ಮಾಜಿ ಮಂತ್ರಿ HD ರೇವಣ್ಣ, ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಒಳಗೊಂಡಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಒಕ್ಕಲಿಗರ ಮಠದ ಸ್ವಾಮೀಜಿಗಳು ಸೇರಿದಂತೆ ಹಲವರು ಆಗಮಿಸಿ ಕೆಂಪೇಗೌಡ ಪ್ರತಿಮೆಯನ್ನು ಅನಾವರಣ ಮಾಡಿದ್ದರು. ಆದರೆ ಅಂಬೇಡ್ಕರ್ ನಾಮಫಲಕ ನಿರ್ಮಾಣ ಮಾತ್ರ ಗೌಪ್ಯವಾಗಿ ರಾತ್ರೋರಾತ್ರಿ ಹಾಕಿದ್ದು ಸಂಘರ್ಷಕ್ಕೆ ಪ್ರಮುಖ ಕಾರಣವಾಗಿದ್ದು, ಕಳೆದೆರಡು ದಿನಗಳಿಂದ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಎರಡು ಕೋಮುವಿನ ಪರಿಸ್ಥಿತಿ ಕೈಮೀರಿದ ಹಿನ್ನೆಲೆಯಲ್ಲಿ ಇಂದು ಹೊಳೆ ನರಸಪುರದ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ KM ರೇಣುಕುಮಾರ್, ಸಮಾಜ ಕಲ್ಯಾಣ ಅಧಿಕಾರಿ ಸೋಮಶೇಖರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು, ನಗರ ಮತ್ತು ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಪರ ವಿರೋಧ ಚರ್ಚೆ ನಡೆದು ವಿಫಲಗೊಂಡಿದ್ದು, 7 ದಿನಗಳ ಕಾಲಾವಧಿಯೊಳಗೆ ಸಮಸ್ಯೆ ಬಗೆಹರಿಯದಿದ್ದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಅಧಿಕಾರಿಗಳು ತೀರ್ಮಾನಿಸಿದರು. ನಗರ ಠಾಣೆ PSI ಅರುಣ್ ಕುಮಾರ್ ಪ್ರತಿಮೆ ನಿರ್ಮಾಣದ ಬಗ್ಗೆ 2012ರಲ್ಲಿ ನ್ಯಾಯಾಲಯ ವಿಧಿಸಿದ ನಿಯಮವನ್ನು 2 ಕೋಮಿನವರಿಗೆ ಓದಿ ತಿಳಿಸಿದರು. ಸಂಜೆ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ಅವರು ನನ್ನ ದೂರವಾಣಿ ಮಾಡಿ, ಸರ್ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಪಕ್ಕ ಒಂದು ಅಂಬೇಡ್ಕರ್ ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆಯಲ್ಲ, ಅದ್ರ ಪಕ್ಕ ಅಂಬೇಡ್ಕರ್ ಕೋಟೆ ಸ್ವಲ್ಪ ಲ್ಯಾಂಡ್ ರೂಲ್ಸ್ ಆಗಿದೆ ಸರ್ ಅಂತ ಮಾಹಿತಿ ಕೊಟ್ಟರು. ಸೊ ಮಾಹಿತಿ ಕೊಟ್ಟ ತಕ್ಷಣ ನಾನು ಇವತ್ತು ಇಮಿಡಿಯೇಟ್ ಆಗಿ ಒಂದು ಶಾಂತಿ ಸಭೆಯನ್ನು ಏರ್ಪಡಿಸ್ತೀನಿ. ನೀವು ಸಂಬಂಧಿತ ಇಲಾಖೆ, PWD ಮತ್ತು ಪೊಲೀಸ್ ಇಲಾಖೆ ಮತ್ತು ಗ್ರಾಮಸ್ಥರು ಎಲ್ಲ ಸಭೆಯಲ್ಲಿ ಏರ್ಪಡಿಸಿದ್ದೀನಿ. ಸಭೆ ಚರ್ಚೆ ಆಗಿದೆ, ಎಲ್ಲ ಸತ್ಯಾಂಶ ಹೊರ ಬರ್ತಾ ಇದೆ. ಈಗ ಒಂದು ಸಮುದಾಯನ ಏನ್ ಹೇಳ್ತಾರೆ, ಅದು ಖಾಸಗಿ ಕೆಂಪೇಗೌಡರ ಸ್ಟ್ಯಾಚ್ಯೂ ಇದೆಯಲ್ಲ, ಅದು ಖಾಸಗಿ ಜಮೀನು ಅಂತ ಹೇಳ್ತಾರೆ. ಸೊ ಈ ಕಡೆ ರಸ್ತೆಯಲ್ಲಿ ಇದ್ದು ರಸ್ತೆ ಜಮೀನು ಅಂತ ಹೇಳಿದ್ರೆ, ಹಾಗಾಗಿ 2 ಇಲಾಖೆಗಳಿಗೆ ನಾನು ಸೂಚನೆ ಕೊಟ್ಟಿದ್ದೆ. ಏನಂತ, ಈ PWD ಇಲಾಖೆಯವರು ಇಂಜಿನಿಯರ್ ಬಂದಿದ್ದು, ಅವ್ರಿಗೆ ನಿಮ್ಮ ರೋಡ್ ಅಳತೆ ಎಷ್ಟಿದೆ, ಆ ಕೆಂಪೇಗೌಡ ಸ್ಟ್ಯಾಚ್ಯೂ ರೋಡ್ ಒಳಗಡೆ ಬರುತ್ತಾ ಬರಲ್ವಾ ಅಂತ ನಿಮ್ಗೆ ಪಕ್ಕ ಸ್ಕೆಚ್ ಸಮೇತ ಒಂದು ವರದಿ ಕೊಡಿ ಅಂತ ಹೇಳ್ತೀನಿ. ಸೊ ಇದೇ PWD ರೋಡ್ ಇಂದ ಕನೆಕ್ಟೆಡ್ ಆಗಿ ಊರ್ ಒಳಗಡೆ ಹೋಗುತ್ತೆ, ಅದು ಗ್ರಾಮ ಠಾಣೆ ಒಳಗೆ ಹೋಗುತ್ತೆ. ಆ ಗ್ರಾಮ ಠಾಣೆ ಒಳಗೆ ಹೋಗೋದ್ರಿಂದ ಪಂಚಾಯತಿ PDO ಕರಗೋಡು ಪಂಚಾಯತಿ PDO ನಿರ್ದೇಶ ಮಾಡಿದ್ದು ಈ ಸಮಸ್ಯೆ ಏನಿದೆ, ಆ ರೋಡ್ ರಸ್ತೆ ಎಷ್ಟಿದೆ. ಸೊ ಅದು ಇನ್ನೂ ಹೆಚ್ಚಿದಾಗಿ ಆ ರಸ್ತೆ ಏನು ಊರೊಳಗೆ ಹೋಗೋದು ರಸ್ತೆ ಇದೆಯಲ್ಲ, PWD ರಸ್ತೆಯಿಂದ ಕನೆಕ್ಟ್ ಮಾಡ್ಕೊಂಡು ಊರೊಳಗೆ ಹೋಗೋದು ರಸ್ತೆ ಇದೆಯಲ್ಲ, ಆ ರಸ್ತೆ ನಮ್ಮ ವಿಲೇಜ್ ನಕ್ಷೆನಲ್ಲಿ ಇದೆಯಾ ಇಲ್ವಾ ಅಂತ ನಮ್ಮ ಸಂಬಂಧಪಟ್ಟ ವಿಲೇಜ್ ಅಕೌಂಟ್ಗೆ ವೆರಿಫೈ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀನಿ. ಇದು 3 ರಿಪೋರ್ಟ್ ಬಂದ ನಂತರ ದಾಖಲೆಗಳನ್ನ ಪರಿಶೀಲಿಸಿ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೋತೀವಿ. ಕ್ರಮ ತಗೊಳ್ಳೋದ್ರಲ್ಲಿ ಏನಿಲ್ಲ, ಅಲ್ಲಿವರೆಗೂ ಎಲ್ಲಾ ಸಾರ್ವಜನಿಕರು ಶಾಂತಿ ರೀತಿಯಿಂದ ಅಂತ ಮಾಡಿರ್ತಾರೆ. ಇದೇ ಮಾಹಿತಿನ ಕೊಡಿ ಅಂತ ಹೇಳಿದ್ದೀನಿ. ಅದು ಸಂಬಂಧಪಟ್ಟ ಏನೇನ್ ಟ್ರಾನ್ಸಾಕ್ಷನ್ ಆಗಿದೆ, ಏನೇನ್ ನಡವಳಿಕೆ ಆಗಿದೆ ಕೊಡಿ ಅಂತ ಹೇಳಿದ್ವಿ. ಆ ಕೊಟ್ಟ ನಂತರ ನಾನು ಕ್ರಮ ತಗೋತೀನಿ. ಇವತ್ತೇನಾಯ್ತು ಸರ್? ಸಮಯ ಕೊಟ್ಟಿದ್ದೀನಿ ಅವ್ರಿಗೆ, ಕಾನೂನು ರೀತಿ ಕ್ರಮ ತಗೋತೀನಿ ಅಂತ ಹೇಳಿದ್ದೀನಿ. ಮತ್ತೆ ಅವರು 2-3 ಇಲಾಖೆಗೂ ಆದೇಶ ಕೊಟ್ಟಿದ್ದೀನಿ. ಅವ್ರ ವರದಿ ಬಂದ್ಮೇಲೆ ವರದಿನ ಆಧರಿಸಿ ದಾಖಲೆ ಆಧರಿಸಿ ಕ್ರಮ ತಗೋತೀನಿ. ಏನು ಗಣ್ಯ ವ್ಯಕ್ತಿಗಳ ಪ್ರತಿಮೆಗಳನ್ನ ಪ್ರತಿಷ್ಠಾಪನೆ ಮಾಡೋ ಕುರಿತಾಗಿ ಒಂದು ಗೌರ್ಮೆಂಟ್ ಇಂದ 2012ರಲ್ಲಿ ಒಂದು ಸುತ್ತೋಲೆ ಹೊರಡಿಸಿದೆ. ಏನು ಸಂತರು, ಶರಣರು, ಸ್ವಾತಂತ್ರ್ಯ ಹೋರಾಟಗಾರರು, ಗಣ್ಯ ವ್ಯಕ್ತಿಗಳು ಮುಂತಾದವರು ದೇಶಕ್ಕಾಗಿ ಸೇವೆ ಸಲ್ಲಿಸಿದ ತ್ಯಾಗ ಮನೋಭಾವಗಳನ್ನು ಸ್ಮರಿಸುವ ಉದ್ದೇಶದಿಂದ ಅಂತಹವರ ಪ್ರತಿಮೆಗಳನ್ನ ಸರ್ಕಾರಿ ಕಚೇರಿಗಳು, ಸಾರ್ವಜನಿಕ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಆದರೆ ಇಂತಹ ಪ್ರತಿಮೆಗಳನ್ನ ಸಮರ್ಪಕವಾಗಿ ನಿರ್ವಹಿಸದೇ ಇದ್ದು ವಿರೂಪಗೊಂಡಿರುವುದು, ಇನ್ನಿತರ ಅಹಿತಕರ ಘಟನೆಗಳು ಸಂಭವಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿರ್ತದೆ. ಈ ತರಹದ ಒಂದು ಪ್ರತಿಮೆಗಳನ್ನ ಸ್ಥಾಪನೆಗೆ ಸ್ಪಷ್ಟವಾದ ಮಾರ್ಗಸೂಚಿಗಳಿರುವುದನ್ನು ಮನಗಂಡು ಯಾವುದೇ ಸರ್ಕಾರಿ ಜಾಗದಲ್ಲಿ ಗಣ್ಯ ವ್ಯಕ್ತಿಗಳ ಪ್ರತಿಮೆಗಳನ್ನ ಸ್ಥಾಪನೆ ಮಾಡುವುದು ಸೂಕ್ತವಲ್ಲವೆಂದು ಪರಿಗಣಿಸಿ ಗಣ್ಯ ವ್ಯಕ್ತಿಗಳ ಪ್ರತಿಮೆಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಒಂದು ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಏನು ಮೊದಲನೇ ಪಾಯಿಂಟ್ ಅಲ್ಲಿ, ಸರ್ಕಾರದ ಅಥವಾ ಸಾರ್ವಜನಿಕ ಜಾಗದಲ್ಲಿ ಯಾವುದೇ ರೀತಿಯ ಸಂತರ, ಶರಣರ, ಜನನಾಯಕರ, ಸ್ವಾತಂತ್ರ್ಯ ಹೋರಾಟಗಾರರ ಅಥವಾ ಗಣ್ಯ ವ್ಯಕ್ತಿಗಳ ಪ್ರತಿಮೆಗಳನ್ನು ಸ್ಥಾಪಿಸುವುದನ್ನು ನಿರ್ಬಂಧಿಸಿದೆ. ಫಸ್ಟ್ ಪಾಯಿಂಟ್. ಎರಡನೇದು, ಪ್ರತಿಮೆ ಸ್ಥಾಪಿಸುವುದಕ್ಕೆ ಸಂಘ ಸಂಸ್ಥೆಗಳು ಮುಂದೆ ಬಂದಲ್ಲಿ ಪ್ರಾಥಮಿಕವಾಗಿ ಅಂತಹ ಸಂಘ ಸಂಸ್ಥೆಗಳು ತಮಗೆ ಸೇರಿದ ನಿವೇಶನದಲ್ಲಿ ಪ್ರತಿಮೆಯನ್ನು ನಿರ್ಮಿಸುವ ಅಥವಾ ಹಾಗೂ ಅವುಗಳ ಭದ್ರತೆ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದಂತೆ ಉಚ್ಚಣಿಕೆ ನೀಡತಕ್ಕದ್ದು. ನೆಕ್ಸ್ಟ್, ಮಂಜೂರಾತಿ ಪಡೆದು ಸ್ಥಾಪಿಸಲಾದ ಪ್ರತಿಮೆಗಳ ನಿರ್ವಹಣೆಯನ್ನು ಆಯಾ ಸಂಘ ಸಂಸ್ಥೆಗಳೇ ನಿರ್ವಹಿಸತಕ್ಕದ್ದು.
ಪ್ರತಿಮೆ ಸ್ಥಾಪನೆಗೆ ವಿಶೇಷ ಪ್ರಕರಣವಾಗಿ ಸರ್ಕಾರದಿಂದ ನೀಡಲಾಗುವ ಗರಿಷ್ಠ ಅನುದಾನದ ಮೊತ್ತ 10 ಲಕ್ಷ ರುಗಳಾಗಿರುತ್ತದೆ ಅಂತ 4 ಪಾಯಿಂಟ್ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಗ್ರಾಮದ ಸರ್ಕಲ್ ನಲ್ಲಿ ಅಂಬೇಡ್ಕರ್ ಟ್ರಸ್ಟ್ ನಾಮಫಲಕಕ್ಕೆ ನಮ್ಮ ವಿರೋಧವಿಲ್ಲ. ಆದರೆ ಒಬ್ಬ ಸಂವಿಧಾನವನ್ನು ರಚಿಸಿದ ಶಿಲ್ಪಿಯ ಹೆಸರನ್ನು ಬಳಸಿಕೊಂಡು ರಾತ್ರೋರಾತ್ರಿ ಕಳ್ಳರ ರೀತಿಯಲ್ಲಿ ಪ್ರತಿಷ್ಠಾಪಿಸಿರುವುದು ಅವರಿಗೆ ಅಗೌರವ ತೋರಿದಂತೆ. ಬದಲಿಗೆ ಗ್ರಾಮದ ಮುಖಂಡರುಗಳ ಗಮನಕ್ಕೆ ತಂದಿದ್ದರೆ ಅಂಬೇಡ್ಕರ್ ನಾಮಫಲಕವನ್ನ ಗ್ರಾಮದವರೆಲ್ಲರೂ ಸೇರಿ ಅದ್ದೂರಿಯಾಗಿ ಪ್ರತಿಷ್ಠಾಪಿಸಬಹುದಿತ್ತು. ಕೆಲವು ಕಾಣದ ಕೈಗಳು, ಕುತಂತ್ರಿಗಳು ಗ್ರಾಮದ ಸಮನ್ವತೆಯನ್ನು ಒಡೆದು ಹಾಕಲು ಈ ರೀತಿ ಮಾಡಿರುವುದು ನೋವಿನ ಸಂಗತಿ ಎಂಬುದು ಸವರ್ಣೀಯರ ವಾದ. ಇದು ಕೆಂಪೇಗೌಡರು ಸ್ಟ್ಯಾಚ್ಯೂಗೆ ಅಂತ ಇದು ಸ್ಟ್ಯಾಚ್ಯೂ ಓಪನ್ ಮಾಡಿದ್ದಾರೆ ಅನ್ನೋದಕ್ಕೆ ಅವರು ಅಂಬೇಡ್ಕರ್ನ ತಂದು ಸ್ಥಾಪನೆ ಮಾಡಿದ್ದಾರೆ. ನಾವು ಅಂಬೇಡ್ಕರ್ ಸ್ಥಾಪನೆ ಮಾಡಿದ್ಕೆ ವಿರೋಧ ಮಾಡ್ತಾ ಇಲ್ಲ. ಯಾಕೆಂದ್ರೆ ಕೆಂಪೇಗೌಡರು ಸ್ಟ್ಯಾಚ್ಯೂ ಓಪನ್ ಮಾಡ್ಬೇಕಾದ್ರೆ ನಾವು ರಾತ್ರಿ ಮಾಡಿಲ್ಲ. ಅದಕ್ಕೂ ಅದು ಶಂಕುಸ್ಥಾಪನೆಯಿಂದ ಹಿಡಿದು ಅದನ್ನ ಸ್ಟ್ಯಾಚ್ಯೂ ಓಪನ್ ಮಾಡೋವರೆಗೆ 2 ತಿಂಗಳು 3 ತಿಂಗಳು ಟೈಮ್ ಇದೆ. ಬಟ್ ಯಾರನ್ನು ನಾವು ನಿರ್ಲಕ್ಷ್ಯ ಮಾಡಿಲ್ಲ. ಎಲ್ಲರೂ ಸೇರಿಸಿ ದೊಡ್ಡದಾಗಿ ಫಂಕ್ಷನ್ ಮಾಡಿನೇ ಕೆಂಪೇಗೌಡರು ಓಪನ್ ಮಾಡಿದ್ದಾರೆ. ಮೊನ್ನೆ ರಾತ್ರಿ ಅವರು ಚಾರಿಟಬಲ್ ಟ್ರಸ್ಟ್ ಅಂತ ಓಪನ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಸಹ ನಮ್ಮ ಅಧ್ಯಕ್ಷರುಗಳನ್ನ ಕರೆದಿದ್ದಾರೆ, ಉಪಾಧ್ಯಕ್ಷರುಗಳನ್ನ ಕರೆದಿದ್ದಾರೆ. ಒಳ್ಳೆ ಮನಸ್ಥಿತಿಯಿಂದನೇ ನಾವು ಸಂಘ ಬೇರೆ ಕ್ಯಾಸ್ಟಿಸಮ್ ಮಾಡ್ಬೇಕು ಅಂದಿರೋ ಅವ್ರು ಹೋಗ್ತಿರ್ಲಿಲ್ಲ. ಎಲ್ಲ ಅಣ್ಣ ತಮ್ಮದಿರ್ತಾರೆ ಇದೀವಿ ಅನ್ನೋ ಕಾರಣಕ್ಕೆ ಅವರು ಹೋಗಿ ಚಾರಿಟಬಲ್ ಟ್ರಸ್ಟಿಗಳು ಸಹ ಭಾಗವಹಿಸಿದ್ದಾರೆ. ಸರ್ ಸಂಸ್ಥೆ ಓಪನ್ ಮಾಡಕ್ಕೆ ಒಬ್ಬ ಊರಿನ ಮುಖ್ಯಸ್ಥನ ನಾವ್ ಏನಕ್ಕೆ ಸರ್ ಎಲೆಕ್ಟ್ ಮಾಡ್ತೀವಿ? ನಮ್ಮ ಕಷ್ಟ ಏನಿದೆ, ನಮ್ಮ ನಷ್ಟ ಏನಿದೆ ಅಂತ ಅವ್ರನ್ನ ಕೇಳಕ್ ತಾನೇ ನಾವ್ ಎಲೆಕ್ಟ್ ಮಾಡ್ತೀವಲ್ವಾ? ನಮ್ದು ಏನಾರ ಪ್ರಾಬ್ಲಮ್ ಇದ್ರೆ ನಾವ್ ಮೇನ್ ಮೊದ್ಲು ಯಾರಿಗೆ ಹೇಳ್ಬೇಕು ಸರ್? ಊರಿನ ಮುಖ್ಯಸ್ಥರಿಗೆ ಹೇಳ್ಬೇಕಲ್ವಾ? ಸಂಸ್ಥೆ ಮಾಡಕ್ಕೆ ಓಪನ್ ಮಾಡಕ್ಕೆ ಕರೆದ ಮುಖ್ಯಸ್ಥರನ್ನ ನೀವು ನಿಮ್ ಅಂಬೇಡ್ಕರ್ನ ಪ್ರತಿಷ್ಠಾಪನೆ ಮಾಡಕ್ಕೆ ಯಾಕೆ ಕರೀಲಿಲ್ಲ? ಒಂದು ಆಯ್ತಲ್ವಾ ಸರ್? ತಪ್ಪು ನಮ್ದಿದೆ ಅಂತ ಹೇಳ್ತಾ ಇದಾರಲ್ವಾ ಅವರು? ಸರ್ ಅಂಬೇಡ್ಕರ್ ಯಾರು ಸರ್? ಸಂವಿಧಾನ ಶಿಲ್ಪಿ. ಅವರು ಅಂಬೇಡ್ಕರ್ ಅವ್ರಿಗೆ ಮಾತ್ರ ಮೀಸಲಾತಿ ಅಲ್ಲ, ಅವ್ರು ಪಬ್ಲಿಕ್ ಸೇರಿದವರು. ಅವ್ರ ಎಡಿ ನಾವು ಬದುಕ್ತಿದೀವಿ, ಅವರು ಬದುಕ್ತಿದ್ದಾರೆ. ಈಕ್ವಲಿ ಸಮಾನತೆ ಎಲ್ಲರಿಗೂ ಇದೆ ಅಲ್ವಾ? ಸಮಾನತೆ ಇದ್ಮೇಲೆ ಸರ್ ರಾತ್ರಿ ಅವ್ರನ್ನ ಒಬ್ರು ಕಳ್ಳರನ್ನು ತಂದಂಗೆ ಅಲ್ಲಿ ಪ್ರತಿಷ್ಠಾಪನೆ ಮಾಡೋ ಅವಶ್ಯಕತೆ ಇತ್ತ? ಕರಿಬೇಕಾಯ್ತು ಊರವ್ರೆಲ್ಲಾರ್ನು. ನಾವು ಕೆಂಪೇಗೌಡರನ್ನ ಅವ್ರನ್ನ ಬಿಟ್ ಮಾಡಿದೀವ? ಇಡೀ ಊರ್ ಸೇರಿ ಫಂಕ್ಷನ್ ಮಾಡಿ ರಾಜಕೀಯದವರೆಲ್ಲ ಬಂದು ಅಷ್ಟು ಚೆನ್ನಾಗಿ ಫಂಕ್ಷನ್ ಮಾಡಿದ್ವಿ ತಾನೆ. ಅವ್ರು ಫಸ್ಟ್ ಬಂದು ಮುಖ್ಯಸ್ಥರು ಕೇಳ್ಬೇಕಾಗಿತ್ತು. ನಾವ್ ನಿಲ್ಲಿಸ್ತೀವಿ ಸರ್ ಅಂತ ಅಂದಿದ್ರೆ ಅವ್ರು ಏನ್ ರಿಪ್ಲೈ ಮಾಡ್ತಿದ್ರು ಗೊತ್ತಾಗ್ತಿತ್ತು. ಇವ್ರು ರಿಪ್ಲೈ ಮಾಡಿದ್ಕ ಇವ್ರು ಮುಖ್ಯಸ್ಥರು ಸ್ಪಂದಿಸ್ಲಿಲ್ಲ ಅಂದಿದ್ರೆ ಇವತ್ತೇನು BC AC ಎಲ್ಲ ಊರಿಗೆ ಹೆಂಗ್ ಬಂತು ಅದೇ ರೀತಿ ಅವ್ರ ಕಾನೂನು ಮುಖಾಂತರ ಹೋಗಿ ನಮ್ಗೆ ಅಡೆತಡೆ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿ ನೀವು ಸ್ಟ್ಯಾಚ್ಯೂ ಓಪನ್ ಮಾಡಿಸ್ಬೋದಿತ್ತಲ್ವಾ? ಅದನ್ನ ಬಿಟ್ಬಿಟ್ಟು ರಾತ್ರಿ ಅವ್ರಿಗೆ ಅವಮಾನ ಮಾಡಿದ್ರೆ ಇವರು ಸನ್ಮಾನ ಮಾಡಿದಾರೆ ಅಂಬೇಡ್ಕರ್ಗೆ. ಏನ್ ಸರ್ ಇವರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಓಪನ್ ಮಾಡ್ಬಿಟ್ಟು ಸನ್ಮಾನ ಮಾಡಿರೋದು ಅವ್ರಿಗೆ? ಅವ್ರನ್ನ ಸನ್ಮಾನ ಮಾಡ್ಲಿಲ್ಲ, ಅವ್ರು ತೇಜೋವಧೆ ಮಾಡಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಇವ್ರು ಏನು ಗೊತ್ತಾ ಸರ್? ಅಲ್ಲಿ ದಡ್ರು ಹೋಗಲ್ಲ, ಬುದ್ಧಿವಂತರು ಹೋಗಲ್ಲ. 4 ಅಕ್ಷರ ಕಲ್ತಿದೀನಿ ಅನ್ನೋ ದುರಾಂಕಾರಿಗಳು ಇರ್ತಾರಲ್ಲ ಅವರು ಸರ್ ಅವ್ರಿಗೆ ಅವಮಾನ ಮಾಡ್ತಿರೋದು. ಯಾರು ಬೇರೆ ಮಾಡ್ತಿಲ್ಲ. ಅಲ್ಲಿ ಅಂಬೇಡ್ಕರ್ ಎಲ್ಲರಿಗೂ ಬರ್ದಿದ್ದಾರೆ, ಎಲ್ಲರೂ ಸಂವಿಧಾನ ಬರ್ದಿದ್ದಾರೆ. ನಾವು ಅಷ್ಟಿಷ್ಟು ಓದ್ದೇ ಇರ್ಬೋದು, ಲೇಡೀಸ್ ಹೋಗು ಜೆಂಟ್ಸ್ ಇದ್ ಯಾವ್ದು ಬರಲ್ಲ. ಒಂದ್ ಊರು ಒಗ್ಗಟ್ಟಿರ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಸಂಜೆ ಟ್ರಸ್ಟ್ ಓಪನ್ ಮಾಡಕ್ ಕರೆದವ್ರ ಮುಖ್ಯಸ್ಥರನ್ನ ಊರವ್ರನ್ನ ಬೆಳಿಗ್ಗೆ ಅಂಬೇಡ್ಕರ್ನ ಕರ್ಸಿ ಅವ್ರ ಮುಂದೆನೆ ಅವ್ರಿಗೆ ತಕೊಂಡು ಇಡೀ ಊರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಬೇಕಾದ್ರೆ ಅವ್ರನ್ನ ಯಾವ ಸ್ಟಾಪ್ ಅಲ್ಲಿ ನಿಲ್ಲಿಸಬಹುದಿತ್ತು ಸರ್? ಅವ್ರಿಗೆ ಸನ್ಮಾನ ಮಾಡ್ಬೋದಿತ್ತು. ನಾವು ಸಪೋರ್ಟ್ ಮಾಡ್ತಿದ್ವಿ. ನಾವ್ ಸಪೋರ್ಟ್ ಮಾಡ್ಲಿಲ್ವಾ? ಇವತ್ತೇನ್ ಕಾನೂನು ಮುಖಾಂತರ ಅವ್ರು ಹೋರಾಟ ಮಾಡ್ತಿದ್ದಾರೆ ಅದೇ ಕಾನೂನು ಮುಖಾಂತರ ಅವತ್ತು ಹೋರಾಟ ಮಾಡ್ಬೋದಿತ್ತು ತಾನೆ. ಇದು ಸೌಹಾರ್ದತೆ ಕಾಪಾಡಕ್ ಮಾಡ್ತಿರೋದಲ್ಲ ಸರ್. ಇದು ಇಲ್ಲಿ ಸುಮ್ನೆ ನಾವು ಶಾಂತವಾಗಿದ್ದೀವಿ, ಅಣ್ಣ ತಮ್ಮದರಾಗಿದ್ದೀವಿ ಅಂತ ಅಣ್ಣ ತಮ್ಮದಿರಾಗಿರ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇದ್ದಿದ್ರೆ ಮುಖ್ಯಸ್ಥರನ್ನ ಎಲೆಕ್ಟ್ ಮಾಡಿದೀವಿ. ನಮ್ ಕಷ್ಟ ಸುಖ ಕೇಳಕ್ ಅವ್ರ ಸ್ಪಂದನೆ ನೀಡ್ಲಿಲ್ಲ ಅಂತ ಅವ್ರಿಗೆ ಮುಂದಕ್ಕೆ ನಾವು DC ಹೋಗ್ಬಿಟ್ಟು ನಾವ್ AC ಹೋಗ್ಬಿಟ್ಟು ನಮ್ ಮುಖ್ಯಸ್ಥರು ನಾವು ಮಾಡ್ಕೊತೀವಿ ಅನ್ನೋ ಧೈರ್ಯ ಅವ್ರಿಗೆ ಇರ್ತಿತ್ತು. ಅವ್ರು ಮಾಡ್ತಿದೀವಿ ತಪ್ಪು ಅನ್ನೋದವ್ರಿಗೆ ಚೆನ್ನಾಗ್ ಗೊತ್ತಿದೆ. ಅವ್ರ ಉದ್ದೇಶ ಪೂರ್ವಕವಾಗಿ ಮಾಡಿರೋದು. ಅದನ್ನ ಅಂಬೇಡ್ಕರ್ ನಿಲ್ಸೋದಿಕ್ಕೆ ಯಾರು ನಾವು ಅಡ್ಡಿ ಮಾಡ್ತಾ ಇಲ್ಲ. ಅಂಬೇಡ್ಕರ್ ನಿಲ್ಲಿಸ್ಲಿ, ವಿದ್ಯಾವಂತರು ಇದ್ರು ತಾನೆ. ಅವ್ರನ್ನ ಮುಖ್ಯಸ್ಥರನ್ನ ಕರ್ದು ನಾವ್ ನಿಲ್ಲಿಸ್ತೀವಿ ಅಣ್ಣ, ನಮ್ಮೂರಲ್ಲಿ ನಿಮ್ಮಂಗೆ ನಾವು ನಿಲ್ಲಿಸ್ಕೊಂತೀವಿ, ನಮ್ಗೂ ಹೆಲ್ಪ್ ಮಾಡಿ ಅಂತ ಕೇಳ್ಬೋದಿತ್ತಲ್ಲ. ಯಾಕೆ ಸರ್ ಕೇಳಲಿಲ್ಲ ಇವರು? ಯಾಕೆ ಸರ್ ಕೇಳಲಿಲ್ಲ? ಟ್ರಸ್ಟ್ ಓಪನ್ ಮಾಡಕ್ಕೆ ಅಧ್ಯಕ್ಷರು ಬೇಕಾಗ್ತಾರೆ. ಅವ್ರನ್ನ ಕರೆದು ಸನ್ಮಾನ ಮಾಡ್ತೀರಿ, ಒಟ್ಟಿಗೆ ಅಣ್ಣ ತಮ್ಮದಿರು ಇರ್ತೀರಿ, ಕಷ್ಟ ಸುಖ ಹಂಚ್ಕೋತೀರಿ. ರಾತ್ರಿ ಕಳ್ರತಾರೆ. ಯಾಕೆ ವಿರೋಧವಾಗಿ ಯಾಕೆ ನೀವು ನಿಲ್ಸಿದ್ರಿ? ಯಾಕೆ ನಿಲ್ಸಕ್ ಅವಕಾಶ ಕೊಡ್ತಿರ್ಲಿಲ್ಲ ಸರ್? ಊರವರೆಲ್ಲ ಸೇರ್ಕೊಂಡು ನೀವು ನಾವ್ ಭಾಗಿ ಆಗ್ತಿದ್ವಿ, ಇಲ್ಲ ಅಂತ ನಾವ್ ಹೇಳಲ್ಲ. ಅವ್ರು ಶಿಲ್ಪಿ ಸರ್, ಸಂವಿಧಾನನ ಬರ್ದಿರೋದು ಅವ್ರಿಗೆ ಇವ್ರಿಗೆ ಕ್ಯಾಸ್ಟಿಸಮ್ಗೆಲ್ಲ ಎಲ್ಲರಿಗೂ ಸಮಾನತೆ ಬೇಕು ಅಂದವರು. ಅದ್ರಲ್ಲೂ ಸಮಾನತೆ ಕೇಳಿ ಅವ್ರು ತಗೊಂಡ್ಬಂದಿತ್ತು.
ಈ ಕೆಂಪೇಗೌಡ ಪ್ರತಿಮೆ ನಿರ್ಮಾಣಕ್ಕೆ ಯಾವುದೇ ಅಧಿಕೃತ ಅನುಮತಿ ಪಡೆಯಲಾಗಿಲ್ಲ. ಅಲ್ಲದೆ ನಿರ್ಮಾಣ ಮಾಡಿರುವ ಜಾಗ ನಮ್ಮ ದಲಿತ ಸಮುದಾಯಕ್ಕೆ ಸೇರಿದ್ದು ಕೆಂಪೇಗೌಡ ಪ್ರತಿಮೆ ನಿರ್ಮಾಣ ಮಾಡುವಾಗ ನಾವು ಯಾರು ವಿರೋಧ ವ್ಯಕ್ತಪಡಿಸಲಿಲ್ಲ. ಆದರೆ ಅಂಬೇಡ್ಕರ್ ಟ್ರಸ್ಟ್ ನಾಮಫಲಕ ನಿರ್ಮಾಣ ಮಾಡಿದಾಗ ಯಾಕೆ ವಿರೋಧ ಎಂಬುದು ದಲಿತ ಕುಟುಂಬದವರ ವಾದ. ಸಮಸ್ಯೆ ಇದು ಬಂಡಸಿಟಳ್ಳಿ ಗ್ರಾಮ, ಹೊಳಲ್ಸಪುರ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ನಾವು ಸನ್ಮಾನದಲ್ಲಿ ನಮ್ಮ ಗ್ರಾಮದ ಏನೀಗ ನಮ್ಮ ಗೌಡ ಸಮುದಾಯ ಇದೆ, ಮತ್ತು ಈಗ ಹರಿಜನ ಸಮುದಾಯ ಇದೆ. ಅವರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ, ಕೆಂಪೇಗೌಡರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಅವರು ಅವ್ರವ್ರ ಕ್ಷೇತ್ರದಲ್ಲಿ ದೊಡ್ಡವರಿದ್ದಾರೆ. ಹಾಗಾಗಿ ನಾವು ಗೌರವಿಸೋದಾದ್ರೆ ಇಬ್ಬರು ಸಮಾನತೆಯಿಂದ ಗೌರವಿಸ್ಬೇಕು. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಾರಿಟಬಲ್ ಟ್ರಸ್ಟ್ನ ಉದ್ದೇಶ. ಈಗ ಅವರ ನಾಯಕರು, ಅವರು ಜಾತಿ ಕಟ್ಟುಪಾಡುಗಳನ್ನು ನಾವು ಇಡಬಾರ್ದು. ಈ ಜಾತಿ ಕಟ್ಟುಪಾಡಿಂದ ಹೊರಗೆ ಬಂದು ಸಂವಿಧಾನಕ್ಕೆ ಗೌರವ ಕೊಟ್ಕೊಂಡು, ರಾಷ್ಟ್ರೀಯತೆಗೆ ಗೌರವ ಕೊಟ್ಕೊಂಡು, ಆ ಸಂವಿಧಾನದ ಮೂಲಕ ನಾವು ಎಲ್ಲರೂ ಸಹ ಸಾಮರಸ್ಯದಿಂದ, ಸಮಾನತೆಯಿಂದ, ಸಹಬಾಳ್ವೆಯಿಂದ, ಮೈತ್ರಿಯಿಂದ, ಪ್ರೀತಿಯಿಂದ, ದಯೆಯಿಂದ ಬದುಕಬೇಕು ಅನ್ನೋದು ನಮ್ಮ ಟ್ರಸ್ಟ್ನ ಬಹಳ ಮುಖ್ಯ ಉದ್ದೇಶ. ಅದು ಅದರಲ್ಲೂ ನಮ್ಮ ಒಕ್ಕಲಿಗ ಸಮುದಾಯದವರು ಕೆಂಪೇಗೌಡರು ಮಾತ್ರ ಇರಲಿ, ಅಂಬೇಡ್ಕರ್ದು ಬೇಡ ಅನ್ನೋ ರೀತಿಯಲ್ಲಿ ಕೆಲವರು ಅಲ್ಲೆಲ್ಲ ಗುಸು ಪಿಸಿ ಮಾತಾಡ್ತಿದ್ದಾರೆ. ಅದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಂಗೆ ಆಗಲ್ಲ ಅಂತ ನಾವು ಅವರಲ್ಲಿ ವಿನಂತಿ ಮಾಡ್ಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಬಾಬಾ ಸಾಹೇಬರು ರಾಷ್ಟ್ರೀಯ ನಾಯಕರು, ನಮ್ಮ ಕೆಂಪೇಗೌಡರು ಸಹ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ನಾಯಕರು. ಹಾಗಾಗಿ ನಾವು ಕೆಂಪೇಗೌಡರಿಗೆ ಎಷ್ಟು ಗೌರವ ಕೊಡ್ತೀವಿ ಅಂಬೇಡ್ಕರ್ಗೂ ಅಷ್ಟೇ ಕೊಡಬೇಕು, ಅಂಬೇಡ್ಕರ್ಗೆ ಎಷ್ಟು ಗೌರವ ಕೊಡ್ತೀವಿ ಕೆಂಪೇಗೌಡರು ಅಷ್ಟು ಕೊಡ್ಬೇಕು. ನಾವು ಇಲ್ಲ ಒಬ್ಬರು ನಾವು ತಾರತಮ್ಯದಲ್ಲಿ ನೋಡಬಾರ್ದು. ನಾನು ಮಾನ್ಯರಲ್ಲಿ ನಮ್ಮ ಗ್ರಾಮದ ಒಕ್ಕಲಿಗ ಸಮುದಾಯ ನಾನು ಮನವಿ ಮಾಡ್ಕೊಳ್ಳೋದಕ್ಕೆ ಟ್ರಸ್ಟ್ ಮೂಲಕ ಸನ್ಮಾನಿರು ಈಗ ಇಟ್ಟಿರೋದು ಅದು ಕೆಂಪೇಗೌಡರು ರೋಡ್ಗೆ ಇಟ್ಟಿರೋದೆ ಅಂತ ವೈಜ್ಞಾನಿಕವಾದ ದಾಖಲಾತಿಲಿ ತೋರಿಸ್ತಿದೆ ಅಂತ ನಮ್ಮ ಸರ್ಕಾರಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸರ್ಕಾರಿ ಜಾಗದಲ್ಲಿ ಇದೆ, ಅದು ರೋಡ್ಗೆ ರಸ್ತೆಗಿದೆ ಅಂತ. ಹಂಗೆ ರಸ್ತೆಗಿರೋದು ಯಾರೇ ಇಟ್ಟಿರೋದು ತಪ್ಪೆ, ಅಂಬೇಡ್ಕರ್ ಇಟ್ಟರು ತಪ್ಪೆ, ಕೆಂಪೇಗೌಡರು ಇಟ್ಟರು ತಪ್ಪೆ. ಯಾಕಂದ್ರೆ ನಾವು ಅವರ ಸಂಸ್ಕೃತಿಗಳನ್ನ, ಅವರ ಒಂದು ಥಾಟ್ಸ್ ಗಳನ್ನ ನಾವು ಅಳವಡಿಸ್ಕೊಂಡು ಮುಂದೆ ಹೋಗ್ತಕ್ಕಂಥವ್ರು. ನಾವು ಅವ್ರಿಗೆ ಅಗೌರವವನ್ನು ಕೊಡಬಾರ್ದು, ಅದರ ಮುಖ್ಯ ಉದ್ದೇಶ. ಹಾಗಾಗಿ ಅಂಬೇಡ್ಕರ್ ಗೌರವಿಸೋಣ, ಕೆಂಪೇಗೌಡರನ್ನ ಗೌರವಿಸೋಣ. ಅವರಿಬ್ರು ಜೊತೆಲಿದ್ರೆ ನಮಗೇನ್ ಸಮಸ್ಯೆ ಅಂತ, ನಮ್ಗೇನ್ ಸಮಸ್ಯೆ ಇಲ್ಲ. ಶಾಂತಿ ಸಭೆಯಲ್ಲಿ ಏನಾಯ್ತು ಸರ್? ಶಾಂತಿ ಸಭೆಯಲ್ಲಿ ಈಗ ಸನ್ಮಾನ್ಯ ನಮ್ಮ ಸರ್ಕಾರಿ ತಹಶೀಲ್ದಾರ್ ಸಾಹೇಬರು ಅವರು ಬಂದಿದ್ರು. ಅವರು ಇದನ್ನ ವೈಜ್ಞಾನಿಕವಾಗಿ ನಕಾಶೆಗಳನ್ನು ತೆಗೆದು ಪರಿಶೀಲನೆ ಮಾಡಿ ಅದಕ್ಕೆ ಲೀಗಲ್ ಆಗಿ ಏನೀಗ ಸಂವಿಧಾನದ ಪ್ರಕಾರವಾಗಿ ಏನು ಅದರ ಅಡಿಯಲ್ಲಿ ನಾನು ನ್ಯಾಯ ಕೊಡಬೇಕಾಗುತ್ತೆ. ಅದರಲ್ಲಿ ನನಗೆ ಯಾರ್ದು ಮುಲಾಜಿಲ್ಲ. ಹಾಗಾಗಿ ನಾನು ಆ ನಿಟ್ಟಿನಲ್ಲಿ ನಾನು ಅದನ್ನ ಕಾನೂನು ಕ್ರಮವನ್ನ ನಾವು ಅದನ್ನ ತೀರ್ಮಾನ ಕೊಡ್ತೀನಿ ಅಂತ ಹೇಳಿ ಸಾಹೇಬರು ನಮ್ಗೆ ಎಷ್ಟು ದಿವಸ ಆಗ್ಬೋದು? ಅವರು ಒಂದು 7 days ಅಂತ ಅಲ್ಲಿ ಅವರ ಸಹ ಒಂದು ನೌಕರರನ್ನು ಕೇಳ್ಕೊಂಡು PWD ಸಂಬಂಧಪಟ್ಟಂಗೆ ಹೇಳಿದ್ರು. ಅವ್ರು 7 ದಿನ ಟೈಮ್ ತಗೊಂಡಿದ್ರೆ, ಅದಕ್ಕೆ 7 ದಿನ ಟೈಮ್ ತಗೊಂಡ ಮೇಲೆ ಅದು ನಾವು ಕೆಂಪೇಗೌಡ ಪ್ರತಿಮೆ ನಿರ್ಮಾಣದ ವೇಳೆ ಗ್ರಾಮ ಪಂಚಾಯಿತಿಗೆ ಮಾಹಿತಿ ನೀಡಿದ್ದು ಜಿಲ್ಲೆಯ ಸಂಸದ, ಕ್ಷೇತ್ರದ ಶಾಸಕ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ. ಆದಿಚುಂಚನಗಿರಿ ಮಠಾಧೀಶರುಗಳಿಗೆ ಆಹ್ವಾನ ನೀಡಿದ್ದು 6 ತಿಂಗಳ ಹಿಂದೆ ಅದ್ದೂರಿ ಕಾರ್ಯಕ್ರಮ ನೆರವೇರಿಸಿ ಪ್ರತಿಮೆ ಸ್ಥಾಪಿಸಲಾಗಿತ್ತು. ಕೆಂಪೇಗೌಡ ಪ್ರತಿಮೆ ಸ್ಥಾಪನೆ ಮಾಡಿರುವುದು ನಮ್ಮ ಜಾಗದಲ್ಲಿ, ಈಗ ಅದು ನಮ್ಮ ಜಾಗ ಎಂದು ಕಿರಿಕ್ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಪ್ರತಿಮೆ ಸ್ಥಾಪನೆ ಮಾಡುವಾಗಲೇ ಇದಕ್ಕೆ ವಿರೋಧ ಮಾಡಬಹುದಿತ್ತು, ಆಗ ಮಾಡದೆ ಈಗ ಮಾಡುತ್ತಿರುವುದು ಗ್ರಾಮದ ಒಗ್ಗಟ್ಟನ್ನು ಹೊಡೆಯುವ ಕುತಂತ್ರವಷ್ಟೇ. ಒಂದು ವೇಳೆ ದಲಿತ ಕಾಲೋನಿಯಲ್ಲಿ ಕೆಂಪೇಗೌಡರ ಪ್ರತಿಮೆ ಸ್ಥಾಪಿಸಲು ನಾವು ಮುಂದಾಗಿದ್ದರೆ ಇವರು ಸುಮ್ಮನಿರುತ್ತಿದ್ದರಾ ಎನ್ನುವುದು ಸವರ್ಣೀಯರ ಪ್ರಶ್ನೆ. ನಮ್ಮ ಓನ್ ಜಾಗ, ಪಂಚಾಯತಿಯಿಂದ ನಮ್ಗೆ ಕೊಟ್ಟದಂತ ಜಾಗ. ಅದು ಪಂಚಾಯತ್ಗೆ ಅರ್ಜಿ ಕೊಟ್ಟಿದ್ವಿ, ಅವ್ರೋಗ ಓನ್ ಕೊಟ್ಟಿದಾರಲ್ಲ ಮಾಡ್ಕೋಗಿ ಕಾಂಪ್ಲಿಕೇಟೆಡ್ ಏನಿಲ್ಲ ಅಂತಿದ್ರು. ಈಗ ಇವರು ಅನಧಿಕೃತವಾಗಿ ಬಂದು ಅಂಬೇಡ್ಕರ್ ಸ್ಟ್ಯಾಚು ಮಾಡಕ್ಕೆ ಅಂತ ಪಕ್ಕಕ್ಕೆ ಮಾಡೋ ಒಂದು ಹಳೆ ಸ್ಟ್ಯಾಚು ಇದೆ ಅವ್ರದ್ದು ಊರೊಳಗಡೆ, ಗ್ರಾಮ ಕಾಲೋನಿ ಒಳಗಡೆ. ಆದ್ರೂ ಕೂಡ ಕಿತಾಪತಿ ಮಾಡೋ ಉದ್ದೇಶದಿಂದ ಇನ್ನೊಂದು ಸ್ಟ್ಯಾಚುನ ಮೊನ್ನೆ ಫಂಕ್ಷನ್ ಮಾಡಿ ಮಾರನೇ ಬೆಳಿಗ್ಗೆ 12 ಗಂಟೆ ರಾತ್ರಿ ತಂದು ನಿಲ್ಸಿ ಹೋಗಿದ್ದಾರೆ. ವಿರೋಧಿಗಳಲ್ಲ, ನಾವು ಅಭಿಮಾನಿ. ಆದ್ರೆ ಅವ್ರ ನಡವಳಿಕೆ, ಅವ್ರ ಹೆಸರನ್ನು ಉಪಯೋಗಿಸ್ಕೊಂಡು ಅವ್ರ ನಡವಳಿಕೆ ರೀತಿ ಸರಿ ಇಲ್ಲ. ವಿರುದ್ಧವಾಗಿ ಮಾಡಿದ್ರು. ಅವ್ರು ಈ ದೇಶದ ಆಸ್ತಿ, ಅವ್ರ ಬಗ್ಗೆ ನಾವು ಅಗೌರವವಾಗಿ ಯಾವುದೇ ಕಾರಣಕ್ಕೂ ಮಾತನಾಡೋದಿಲ್ಲ. ಅವ್ರು ತುಂಬಾ ಸಂವಿಧಾನವನ್ನು ರಚನೆ ಮಾಡಿದವರು, ಶಿಲ್ಪಿ. ಅವ್ರ ಬಗ್ಗೆ ಮಾತನಾಡಕ್ಕೆ ಅವ್ರ ಹೆಸರನ್ನ ಇವ್ರು ಉಪಯೋಗಿಸ್ಕೊಂಡು ನಮ್ಮಂತರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಮಾಡಿ ಮಾರನೇ ಬೆಳಿಗ್ಗೆ ರಾತ್ರಿ ಅದನ್ನ ಕಾಣದಾಗ ತಂದು ನಿಲ್ಸಿರೋದು, ಗಮನಕ್ಕೆ ತರಲಿಲ್ಲ. ಕಾರ್ಯಕ್ರಮ ನಡೀತು, ನಾವು ಸೇರ್ಕೊಂಡಿದ್ದೋ ಕಾರ್ಯಕ್ರಮಕ್ಕೆ. ಯಾಕೆಂದ್ರೆ ಅವ್ರ ಹರಿಜನ ಕಾಲೋನಿ ಇದ್ದಂತ ಸ್ಟ್ಯಾಚು ಇಂದ ದೀಪ ಹಿಡ್ಕೊ ಬಂದು 8 ಗಂಟೆ ರಾತ್ರಿನಲ್ಲಿ ಫಂಕ್ಷನ್ ಮಾಡಿ ಶನಿವಾರ ಸಂಜೆ
ಫಂಕ್ಷನ್ ಮಾಡಿ ಕಳಿಸ್ಕೊಟ್ಟಾದ್ಮೇಲೆ ಮಾರನೇ ಬೆಳಿಗ್ಗೆ ಭಾನುವಾರ ಸಂಜೆ ಒಂದು 12 ಗಂಟೆಗೆ ಕದ್ದು ಇದನ್ನ ಬೋರ್ಡ್ ನೆಟ್ಟೋಗಿದ್ರು. ಕೊಡೋದಿಲ್ಲ, ನಾವು ಕೇಳಿದ್ವಿ ಆ ತರ ಇದಾದ್ಮೇಲೆ ನಮ್ದು ಒಂದು ಸ್ಟ್ಯಾಚು ಅಲ್ಲೇ ಇಟ್ಕೊಳ್ಳಿ ಪಕ್ಕದಲ್ಲಿ ಅಂತ, ಅದೇ ಹರಿಜನ ಕಾಲಿನ ಒಳಗಡೆ. ಅದೇ ಹೆಂಗ್ ಇಡ್ತೀರಿ ನೀವು ನಮ್ಮ ಕಾಲಿನ ಒಳಗೆ ಕೆಂಪೇಗೌಡ್ರನ್ನ ಅಂದ್ರು. ಈಗ ಇವ್ರು ಹೆಂಗೆಲ್ಲಿ ಇಡ್ತಿದ್ದಾರೆ ಸರ್? ಇದು ಸಂಘರ್ಷಕ್ಕೆ ಕಾರಣ ಮಾಡತಕ್ಕಂತ ಕೆಲವು ಇದಾವೆ. ಈಗ ಆಲ್ರೆಡಿ 3 ವರ್ಷದಿಂದ ಒಂದು ಸ್ಟ್ಯಾಚು ಮಾಡ್ಕೊಂಡಿದ್ದಾರೆ. ಈಗ ಮೊನ್ನೆ ತಿರಿಯಕೋಸ್ಕರ ನಮ್ಮ ಕೆಂಪೇಗೌಡರ ಸ್ಟ್ಯಾಚು ಪಕ್ಕಕ್ಕೆ ತಂದು ಉದ್ದೇಶವಾಗಿ ನಮ್ಮನ್ನ ಶಾಂತಿ ಕಟ್ಟಡಕ್ಕೆ ಮಾಡ್ತಕ್ಕಂಥ ಕೆಲಸ ಕೆಲವು 4-5 ಜನ ಹುಡುಗರು, ವಿದ್ಯಾವಂತ ಹುಡುಗರು, ಅವ್ರು ವಿದ್ಯಾವಂತರು ಅಂತ ಹೇಳಕ್ಕಾಗಲ್ಲ, ಅವ್ರು ದಡ್ರು, ನಮ್ಮ ಹೊಂದಾಣಿಕೆನ ತಪ್ಪಿಸ್ಲಿಕ್ಕೆ ತಂದು 12 ಗಂಟೆ ರಾತ್ರಿ ನಮ್ಮ ಅಂಬೇಡ್ಕರ್ನ ಗೌರವಾನ್ವಿತ ಅಂಬೇಡ್ಕರ್ನ ರೋಡ್ ನಲ್ಲಿ ತಂದಿಟ್ಟೋಗ್ಯವ್ರೆ. ನಮ್ಗೆ ಒಟ್ಟಿಗೆ ಮಾಡಿದ್ರೆ ಅದು ಮಾಡಿದ್ವಲ್ಲ ಅದೇ ಟೈಪ್ ಅಲ್ಲಿ ಒಂದು ಸೂಕ್ತವಾದ ಜಾಗದಲ್ಲಿ ಸೂಕ್ತವಾದ ಅವ್ರಿಗೆ ಗೌರವಾನ್ವಿತವಾಗಿ ಕಳಸ ತಂದು ಅವ್ರಿಗೆ ಏನ್ ವಿಧಾನಗಳ ಮೂಲಕ ನಾವೇನ್ ಕೆಂಪೇಗೌಡರಿಗೆ ಮಾಡಿದ್ವು ಅದೇ ಟೈಪ್ ಮಾಡ್ಕೊಡ್ತಿದ್ದವು. ಇವರು ಖ್ಯಾತೆ ತೆಗಿಯೋಕ್ಕೋಸ್ಕರನೇ ಈ ತರ ಅವ್ರಿಗೆ ಕಾನೂನಿದೆ, ನಮ್ಗೆ ಏನ್ ಬೇಕಾದ್ರು ಮಾಡ್ಬೋದು. ಅಲ್ಲ ಬೆಳ್ತಿದ್ರ ನಿಮ್ಮೆಲ್ಲಾರ ಅಟಾಸಿಟಿಯಾಗಿ ಕಳಿಸ್ಬಿಟ್ಟು ನಾನು ಬೆಂಗಳೂರು ಬಿದ್ಬಿಡ್ತೀನಿ, ನಾನು ಲಾಯರು, ನನಗೆ ಗೊತ್ತದ ಹೈಕೋರ್ಟ್ ಲಾಯರು ಅಂತ ಹೇಳ್ತಿದ್ನಲ್ಲ, ತಾವು ನೋಡಿದ್ರಿ ಸರ್. ಇಷ್ಟು ಸಮಸ್ಯೆ ಇದು. ಕೆಲವು ಕಿಡಿಗೇಡಿಗಳಿಂದ ಗ್ರಾಮದ ಶಾಂತಿನ ಹಾಳು ಮಾಡ್ತಾರೆ. ಜಮೀನ್ ನಂದು ಬಿ ಕೆ ಧರ್ಮರಾಜು, ಅದೇ ಬಿ ಕೆ ಧರ್ಮರಾಜು. ಇದು ನಮ್ ತಂದೆ ಹೆಸರಿತ್ತು. ಒಟ್ಟಿನಲ್ಲಿ ಕಳೆದೆರಡು ದಿನಗಳ ಹಿಂದೆ ಗ್ರಾಮಸ್ಥರ ಗಮನಕ್ಕೆ ಬಾರದೆ ಏಕಾಏಕಿ ಅಂಬೇಡ್ಕರ್ ಫಲಕ ನಿರ್ಮಾಣ ಮಾಡಿದ್ದು ಈಗ ಗ್ರಾಮದಲ್ಲಿ 2 ಕೋಮುವಿನ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಸಮನ್ವತೆ ಇದ್ದರೆ ಕೆಂಪೇಗೌಡ ಪ್ರತಿಮೆ ಮತ್ತು ಅಂಬೇಡ್ಕರ್ ನಾಮಫಲಕಕ್ಕೆ ಅವಕಾಶವಿದೆ, ಇಲ್ಲದಿದ್ದರೆ ಕಾನೂನಿನ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು 2 ಕೋಮಿನವರಿಗೆ ಎಚ್ಚರಿಕೆ ನೀಡಿದ್ದು, ಇವರ ಮಾತಿಗೆ 2 ಸಮುದಾಯದವರು ಪಟ್ಟು ಸಡಿಲಿಸದೆ ಇರುವುದು ಮುಂದಿನ ದಿನಗಳಲ್ಲಿ ಪ್ರಕರಣ ಎತ್ತ ಸಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.